ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ವ್ಲಾಗ್ಸ್. ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಚಿಕ್ಕಮಂಗ್ಳೂರ್ ಟ್ರಿಪ್ ವ್ಲಾಗ್ ಬರುತ್ತೋ ಇಲ್ಲ ಗೊತ್ತಿಲ್ಲ, ಅದನ್ನ ಅಪ್ಲೋಡ್ ಮಾಡ್ತೀನೋ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಎಕ್ಸೈಟೆಡ್. ಕುಣಿ ನಮ್ಮಪ್ಪ ನಮ್ಮನ ಅವರಪ್ಪ ಅಮ್ಮನ ಎಲ್ಲಾರನ್ನೂ ಒಪ್ಸಿ ಮುಟ್ಟೆ ಇಲ್ಲ ಗೈಸ್, ಅವಳ ಕೈಯಾಗ ಕೊಡಲ್ಲ ಗೈಸ್. ಅಯ್ಯ, ನಮ್ಮ ಅಪ್ಪ ಅಮ್ಮನ ಅವರಪ್ಪ ಅಮ್ಮನೆಲ್ಲ ಒಪ್ಸಿ ಹೋಗೋ ಅಷ್ಟೊತ್ತಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಚಿಕ್ಕಮಂಗಳೂರು. ಒಂದ್ ವಾರ ಹೋಗೋ ತರ ಆಡ್ತವ್ರೆ ಗೈಸ್. ಅಷ್ಟು ಲಗೇಜ್ ಎತ್ಕೊಂಡಿದ್ದೀನಿ. ಇದು ಒಂದು ವಾರಕ್ಕೆ ಆಗೋಷ್ಟು ಫುಡ್ ಪ್ರಿಪೇರ್ ಮಾಡಿದ್ದೀವಿ ಗೈಸ್. ಆರೆಂಜು, ಆಪಲ್. ನನ್ ಟ್ರಿಪ್ಗಿಂತ ಮೆಜೆಸ್ಟಿಕ್ ಅಲ್ಲಿ ಹೋಗಿ ತಿನ್ನಕ್ಕಾಯ್ತಾ ಇದ್ದೀನಿ. ನಾನು ಮಾಡಿರೋ ಅಡುಗೆ ಮೆಜೆಸ್ಟಿಕ್ ಅಲ್ಲೇ ತಿನ್ನೋದಲ್ವಾ, ಅದಕ್ಕೆ. ಓಕೆ ಬಾಯ್. ದ್ರೋಹಿ ಗೈಸ್, ದ್ರೋಹ ಮಾಡ್ಬಿಟ್ಲು ಬರ್ತೀನಿ ಅಂತ. ನಾನು ಬರ್ತೀನಿ ಅಂತ ಹೇಳಿಲ್ಲ. ಬರೋದೇ ಇಲ್ಲ ಬಿಡ ಅವಳು. ಇವಳ್ದು ಫಸ್ಟ್ ಟ್ರಿಪ್. ಎಕ್ಸೈಟ್ಮೆಂಟ್ ಇದೆಯಾ? ಎಲ್ಲ ಪ್ಯಾಕ್ ಆಗಿದೆ. ಇದು ನಾವು ಅಡುಗೆ ಮಾಡಿರೋದು ಗೈಸ್. ನಾವು ಫ್ರೈಡ್ ರೈಸ್, ಮೊಸರನ್ನ ಎಲ್ಲ ಮಾಡ್ಕೊಂಡಿದ್ದೀವಿ. ಇವಾಗೆಲ್ಲ ಪ್ಯಾಕ್ ಆಗಿದೆ. ಎಲ್ಲ ಗಗನ ಎತ್ಕೊಂಡು ಹೋಗ್ತಾಳೆ ಇವಾಗ. ಕಮ್ ಆನ್, ಲೆಟ್ಸ್ ಗೋ. ಚೈತನ್ಯ ಹೆಂಗೈತೆ? ಸಕ್ಕತ್ತಾಗಿದೆ. ಅದರ ಎಣ್ಣೆ ಮಾತ್ರ 3 kg ಇದೆ. ಡನ್. ನಾವು ಇದನ್ನ ಬಸ್ ಸ್ಟಾಪ್, KSRTC ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ತಿಂತಾ ಇದ್ದೀವಿ ಗೈಸ್. ನಾನು ಮಾಡಿರೋದು ಜಿಂಕು ಚಕ ಮೊಸರನ್ನ ಎತ್ತೋದು, ಕ್ಯಾಪ್ ಎತ್ತು. ಬ್ಲರ್ ಆಗ್ಬಿಟ್ಟ ಮೊಸರನ್ನ. ಮಾಡು, ಹಾಯ್ ಮಾಡು. ಓಯ್, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹೋದಾಗ ಹೆಂಗನ್ಸ್ತಾ ಇದೆ? ಹೆಂಗನ್ಸ್ತಾ ಇದೆ? ತುಂಬಾ ಜುಗಾಡ ಆದ್ಮೇಲೆ ಒಂದು ನೆಮ್ಮದಿ ಅಂತ ಸಿಕ್ಕಿದೆ. ನಿನ್ಗೆ ಹೆಂಗ್ ಅನ್ಸ್ತಾ ಇದೆ? ನಿಂಗೆ ಹೆಂಗ್ ಅನ್ಸ್ತಾ ಇದೆ? ನಿಮ್ ಜೊತೆ ಸೇರಿದ್ಮೇಲೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಿಂಗೆ ಹೆಂಗ್ ಅನ್ಸ್ತೈತೆ? ವಾಪಸ್ ಮಾತು ಬರ್ತಾ ಇಲ್ಲ. ಒದ್ದು ಓಡಿಸ್ತೀನಿ, ಹೋಗು ಅಲ್ಲಿಂದ ದುಮ್ಕು. ಇಲ್ಲ ನನಗೆ ತುಂಬ ಎಂಟರ್ಟೈನ್ಮೆಂಟ್, ಅದ್ರ ಜಾಗ ಸ್ವಲ್ಪ ಸರಿ ಹೋಗಿಲ್ಲ, ಅದಕ್ಕೆಲ್ಲ ಇರು ಹಾಸನಲ್ಲಿ ಇವ್ರು ಎದ್ದೇಳ್ತಾರೆ. ಫುಲ್ ಏನೇನಾಯ್ತು ಹೇಳು? ಬಸ್ ಕಂಡಕ್ಟರ್ ಹೆಂಗೆ ಹೋಗಿದ್ರು ಇವಳಿಂದ ನಾವೆಲ್ಲರೂ ನಾಚಿಕೆ ಎದ್ದು ನನಗೆ ಸೈ ಸೀಟ್ ಆದ್ರೂ ಸಿಗುತ್ತೆ. ನಾನೇನು ಮಾಡಿಲ್ಲ. ಅಲ್ಲಿ ಹೋಗಿ ನೀನೇನು ಬಸ್ ಕುತ್ಕೊಂಡಿದ್ರು, ನಾನು ಕರ್ಕೊಂಬಂದು ದೊಡ್ಡ ಜಾಗ ತೋರಿಸ್ತಾರೆ. ಅದ್ರಲ್ಲಿ ಎಂತೆಂಥ ಮಾತುಗಳು ಕೇಳಿದ್ದೀನಿ. ನಾನು ಬೇಯಿಸ್ಕೊಂಡಿಲ್ಲ, ಗೊತ್ತಾ? ಎಲ್ಲ ಬೇಯಿಸ್ಕೊಂಡು ಕ್ಯಾಮ್ರಾಗೆ ಹೊಡಿಯೆ. ಓಕೆ ಗೈಸ್, ಸಿ ಯು ಇನ್ ಚಿಕ್ಕಮಂಗಳೂರು ಆರ್ ಹಾಸನಲ್ಲಿ ಇವರು ಎದ್ದೇಳ್ತಾರೆ. ಯಾವ ಊರಲ್ಲಿದ್ದೀವಿ ಅಂಕಲ್ ಇವಾಗ? ಕುಣಿಗಲ್ ಹತ್ರ ಇದ್ದೀವಿ. ಇವರು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಅಂಕಲ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಅಂಕಲ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಇಂಥ ಕಂಡಕ್ಟರ್ ಎಲ್ಲರಿಗೂ ಸಿಗ್ಬೇಕು. ಅಂಕಲ್, ನಿಮ್ಮ ಹೆಸರು? ಅಂಕಲ್ ಮಧು. ಅಂಕಲ್ಗೆ ಜೈ. ಎಕ್ಸೈಟೆಡಾ ಚಿಕ್ಕಮಂಗ್ಳೂರ್ಗೆ? ಗೈಸ್, ವೆಲ್ಕಮ್ ಟು ಚಿಕ್ಕಮಗಳೂರು. ಎಂಟ್ರಿ ಆಗಿದ ತಕ್ಷಣ ಇವ್ರು ಕಾಫಿಗೆ ಅಂತ ಇಕ್ಕಿದ್ದಾರೆ. ಇವಾಗ ನಾವು ಚಿಕ್ಕಮಗಳೂರು ಬಸ್ ಸ್ಟಾಪಲ್ಲಿ ಇದ್ದೀವಿ. ಇನ್ನೂ ಒಂದು ಬಸ್ ಹತ್ಬೇಕು. ಯಾವ ಊರಿಗೆ ಹೇಳು? ಜಾವಗಲ್ ಅನ್ನೋ ಬಸ್ಗೆ ಹತ್ಬೇಕು ಇವಾಗ. ಕುಡೀರಿ ಚೆನ್ನಾಗಿ. 2 ದಿವಸ ಎಷ್ಟು ಕಾಫಿ ಬೇಕೋ ಕುಡೀರಿ. ಐ ಆಮ್ ಗುಡ್ ಗರ್ಲ್ ಗೈಸ್, ನೋ ಶುಗರ್.
ಇವಾಗ ಎಲ್ಲಿದ್ದೀವಿ ಅಂತ ಥಿಂಕ್ ಮಾಡ್ತಿದ್ರೆ ನಾವು ಚಿಕ್ಕಮಂಗ್ಳೂರು ನಮ್ಮ ಫ್ರೆಂಡ್ ಮನೇಲಿದ್ದೀವಿ. ಇವಳು ಆಲ್ರೆಡಿ ರೆಡಿ ಆಗಿದ್ದಾಳೆ, ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ, ಆದರೂ ಕಲರ್ ಮ್ಯಾಚ್ ಆಗ್ತಿಲ್ಲ. ಅವಳು ರೆಡಿ ಆಗ್ತಿದ್ದಾಳೆ, ಗಗನೂ ರೆಡಿ ಆಗ್ತಿದ್ದಾಳೆ. ಇಲ್ಲಿಂದ ವ್ಯೂ ಮಾತ್ರ ಮಸ್ತಾಗಿದೆ ಅಲ್ಲ. ನಾವು ಹಿಂಗೆ ಬಾಲ್ಕನಿ ಹಿಂಗೆ ಓಪನ್ ಮಾಡಿದಾಗ ಅನಿಸ್ತು, ಸಕ್ಕತ್ತಾಗಿದೆ. ನಮಗೋಸ್ಕರ ಆಂಟಿ ಇಲ್ಲಿ ಏನು ಟೊಮೆಟೊ ಬಾತ್ ಎಲ್ಲ ಮಾಡಿದ್ದಾರೆ. ವೆರಿ ವೆರಿ ಗುಡ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಬಿಸಿ ನೀರೆಲ್ಲ ಕಾಯಿಸಿಟ್ಟಿದ್ರು ನಮಗೋಸ್ಕರ. ಸೊ ಹ್ಯಾಪಿ ಹ್ಯಾಪಿ ಹ್ಯಾಪಿ. ಮುಂದೆ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀವಿ, ವೇಟ್ ಮಾಡ್ತಾರೆ. ಇವಾಗ ಯಶು ಹ್ಯಾಂಡ್ ಓವರ್ ಮಾಡ್ತೀನಿ ಕ್ಯಾಮ್ರಾ, ಅವಳು ವ್ಯೂ ಎಲ್ಲ ತೋರಿಸ್ತಾಳೆ. ವಾವ್, ಇಲ್ಲೊಂದು ಬ್ಯೂಟಿ ಇದೆ. ನಂದು ಬ್ಯೂಟಿ ತೋರಿಸು. ಇದು ಡೇ 1 ಆಫ್ ಔಟ್ಫಿಟ್. ಜಾನು, ಗಗನ, ಸಹನಾ, ಅಕ್ಕ ಫುಲ್ ಬಿಸಿ. ಸಾನಾ ಸೈಲೆಂಟ್ ಗೈಸ್. ಪಂಕಜ ದೋಸೆ 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 ಇಡ್ಲಿ ಇಡ್ಲಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ. ಯಶು ಊಟ ಆಯ್ತು ಗೈಸ್. ಇವಳು ನೋಡಿ ಗೈಸ್ ಎಷ್ಟು ಮೇಕಪ್ ಹಾಕೊಂಡಿದ್ದಾಳೆ. ನಿಜವಾಗ್ಲೂ ಹಾಕೊಂಡಿದ್ಯಾ? ಇವಳು ಇನ್ನೂ ಜಾಸ್ತಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇವಳು ನ್ಯಾಚುರಲ್ ಬ್ಯೂಟಿ. ನಾನು ಮೇಕಪ್ ಇವರಷ್ಟಿಲ್ಲ. ಅದೆಷ್ಟು ಫೌಂಡೇಶನ್ ಏನೋ ಹೋಗ್ಬಿಟ್ಟಿದೆ. ಹೇಳೋ ಹಾಯ್ ಮಾಡೋ. ಇಲ್ಲಿ ಸೀಟ್ ಇಲ್ಲ ಅಂತ ಇವನಿಗೆ ಸ್ಟೂಲ್ ಹಾಕಿದೀವಿ. ನಮಗೋಸ್ಕರ ಪೆಪ್ಸಿ, ಸ್ಪ್ರೈಟ್, ಫಾಂಟಾ ಎಲ್ಲೋ ಅಲ್ಲಿ ಬಿಸಾಕ್ತೈತಾನೆ. ಇಲ್ಲ 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 ಎರಡಲ್ಲ. ಫಾಂಟಾ ಸಹನ ತಗೊಬಂದಿದ್ದಾಳೆ ಗೈಸ್. ನಾವಿವಾಗ ಫುಲ್ ಪಾರ್ಟಿ ಮಾಡ್ತೀವಿ. ಎಲ್ಲ ಇವರೇ ಇಟ್ಕೊತಾನೆ, ನಮ್ಗೆಲ್ಲ ಡವ್ ಮಾಡ್ತಾನೆ. ಡವ್ ರಾಜ. ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಹೋಯ್ತು. ಬೇಡ ಬೇಡ ಬೇಡ. ಎಲ್ಲಿದ್ದೀವಿ ನಾವು? ಹೇಳೋ ಹೇಳೋ. ಮುಳ್ಳಯ್ಯನಗಿರಿ. ಇವು ಮಾತ್ರ ಮಸ್ತಾಗಿದೆ ಗೈಸ್. ಏನಾದ್ರು ಮಾತಾಡ್ರು. ಫುಲ್ ಗಾಳಿ ಇದೆ, ವ್ಯೂ ಮಾತ್ರ ಮಸ್ತ್ ಗೈಸ್, ಮಸ್ತ್. ಒಂದು ನಿಮಿಷ ತೋರಿಸ್ತೀನಿ. ಇವಾಗ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಗೈಸ್ ಹೌ ಇಸ್ ದ ಜೋಶ್? ಆಮೇಲೆ ಇಸ್ ನಾಟ್ ಜಸ್ಟಿಫೈಯಿಂಗ್ ದ ವ್ಯೂ ಗೈಸ್. ನಾವಿವಾಗ ಟ್ರೆಕ್ಕಿಂಗ್ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೇಕು ಮೇಲೆಗೆ. ಫುಲ್ಲು ಜೋಶಲ್ಲಿ ಹತ್ತಿದ್ದೀವಿ ಅಂತ ಬಂದರು. ಎಲ್ಲರಿಗೂ ಆಲ್ರೆಡಿ ಸುಸ್ತಾಗ್ತೈತಾ? ದವ್ ಮಾಡಬೇಡ. ಅವ್ರು ನೋಡಿ ಗೈಸ್ ಕಷ್ಟಪಟ್ಟು ಫೋನೇ ಹೋಗ್ತಾ ಇದೆ ಗೈಸ್. ಫುಲ್ಲು ಗಾಳಿ ಇದೆ. ಅವ್ರು ನೋಡಿದ್ರೆ ಓಡಿ ಓಡಿ ಹೋಗಿದ್ದಾರೆ ಅಲ್ಲಿ. ಸೆಷನ್, ಅಲ್ಲೊಂದು ಫೋಟೋ ಸೆಷನ್, ಇಲ್ಲೊಂದು ಫೋಟೋ ಸೆಷನ್ ಗೈಸ್.
ಅವ್ರ ಹತ್ತಿ ಸ್ಟಾರ್ಟಿಂಗಲ್ಲಿರೋ ಜೋಶ್ ಇವ್ರಿಗೆ ಇವಾಗಿಲ್ಲ ಗೈಸ್. ಹಾಂ ಆಗ್ತೀಯ ನೀನು ಇಲ್ಲೇ ಇದ್ದೋಗು. ಇಲ್ಲೊಬ್ರು ಬರ್ತಿದ್ದಾರೆ ಗೈಸ್. ಅಮ್ಮ ಬಟ್ ವರ್ತ್ ಗೈಸ್ ನಾವು ಹತ್ತಿ ಹೋಗೋದು. ಸಾಕು ಸಾಕು. ಹೌದಾ ನಂಗೆ ಸೀನ್ ಐತೆ ನೋಡು. ಇಲ್ಲ ಅನ್ಸುತ್ತೆ ಅವಳು ಬೃಂದಾವನದಲ್ಲ ಅನ್ಸುತ್ತೆ. ಗೈಸ್ ಮಂಗ ನಂಬರ್ 1 ಗೈಸ್. ಕೋಲ್ಡ್ ಫುಲ್ ಕೋಲ್ಡ್ ಐಸ್ ನೀರು ಇದ್ದಂಗಿದೆ ಗೈಸ್. ಇಲ್ಲಿ ಸಕ್ಕತ್ತಾಗಿದೆ ಫಾಲ್ಸ್. ಇವನಿಂದ ನಾನು ಬಿದ್ದೆ ಗೈಸ್ ನೀರಲ್ಲಿ. ಏನು ತಿನ್ನ ಎಲ್ಲಿಗೆ ಬಂದಿದ್ದೀವಿ ಅಂತ? ನಾವು ಸಿರಿ ನೇಚರ್ ರೆಸಾರ್ಟಿಗೆ ಬಂದಿದ್ದೀವಿ ಗೈಸ್. ಸಿರಿ ಕೆಫೆ ಅಂತ. ಓ ಏನೋ ಕ್ಯೂಟ್ ಆಗಿದೆ. ನಮ್ಗೆ ಏನು ಅಂತ ಕೂಡ ಐಡಿಯಾ ಇಲ್ಲ, ಬಂದಿದ್ದೀವಿ. ಬಂಡ್ರೋ ಗೈಸ್. ಎಲ್ಲರೂ ಫುಲ್ ಟಯರ್ಡ್ ಅಂದರೆ ಟಯರ್ಡ್ ಆಗಿದ್ದೀರಿ. ನಾನು ತುಂಬ ಟಯರ್ಡ್ ಆಗಿದ್ದೀನಿ. ಇವಳು ಡವ್ ಮಾಡ್ತಿದ್ದಾಳೆ ಯಾಕಂದರೆ ಬಸ್ಸಲ್ಲಿ ಫುಲ್ ನಿದ್ದೆ ಮಾಡ್ಕೊಂಬಂದಿದ್ದಾಳೆ. ನಾವು ಮಾಡಿಲ್ಲ. ದಿಸ್ ಇಸ್ ಲುಕಿಂಗ್ ಸಮಥಿಂಗ್ ಯೂನಿಕ್. ನೀನು ಹಂಗಿದ್ರೆ ಲಗೇಜ್ ಎಲ್ಲ ಯಾರು ನೋಡ್ಕೊತಾರೆ? ಗೈಸ್ ಇವ್ರು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿರೋ ಅಂಥದ್ದು ಯಾವುದು ಬಳ್ಳಿ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಗೆಸ್ ಮಾಡ್ತೀರಾ ಅಂತ. ಇಟ್ ಈಸ್ ಸೋ ಪ್ರಿಟಿ. ನಾವು ಇವಾಗ ಸಿರಿ ಕೆಫೆ ಅಂತ ಬಂದಿದ್ದೀವಿ. ಇಟ್ ಈಸ್ ಸೋ ಯೂನಿಕ್. ತುಂಬ ಶಾಪ್ಸ್ ಎಲ್ಲ ಇದೆ ಇಲ್ಲಿ. ಜಸ್ಟ್ ವಿ ಆರ್ ಎಕ್ಸ್ಪ್ಲೋರಿಂಗ್ ಅಷ್ಟೇ. ಹೇ ಗಗನ ಜಾನು. ಓಹೋ ಇವಳೊಂದು ಮಿನಿ ಬ್ಲಾಗರ್. ನಾನು ಪುನೀತಣ್ಣ, ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿನಾಡು ಚಂದ ಮಾಡ್ತಿರೋ ನಮಸ್ಕಾರಗಳು. ಕೋಲಾರದವರಿಗೆ ಒಳ್ಳೆದಾಗ್ಲಿ, ಕರ್ನಾಟಕದವರಿಗೆ ಒಳ್ಳೆದಾಗ್ಲಿ. ಆಕಾಶದಲ್ಲಿದೆ ನಕ್ಷತ್ರ ಲೆಕ್ಕ, ಭೂಮಿಲಿದೆ ಪಾತಾಳ ಲೆಕ್ಕ, ಕಾಫಿನಾಡಲ್ಲಿದೆ ಚಂದನ ಲೆಕ್ಕ. ಕೂಡ್ಸಿ ಬಾಕ್ಸಿಂಗ್ ಕಳೆದು ನೋಡಿ ನಮ್ಮ ಪ್ರೀತಿಯ ಕೋಲಾರ ಕರ್ನಾಟಕ. ಕಾಲ್ಮಿ ಓಜಿ ಬಿಲ್ಡಪ್ ಕೊಟ್ಕೊಂಡು ಬೀಡಿಸೇ ಇದ್ದನೂ ಅಲ್ಲ, ಬೆಳ್ಳಿಗಿರೋ ಹುಡುಗಿಯರು ನೋಡಿ ಅಲ್ಕಿಸ್ತಾನೂ ಅಲ್ಲ. ಸ್ವಂತವಾಗಿ ಸಾವು ಮಾಡ್ತೀನಿ ನನಗೆ ನಾನೇ ಅಲ್ಲ. ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಾಯಿನೇ ನಂಗೆಲ್ಲ. ಗೈಸ್ ಎಲ್ಲರೂ ಬಂದು ಫುಲ್ ಟಯರ್ಡ್ ಆಗಿ ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಜೊತೆಗೆ ಸ್ನ್ಯಾಕ್ಸು. ಇವಾಗ ಸಹಾನ ಅವರಪ್ಪ ಕೇಳಿಸ್ಕೊ, ಪರವಾಗಿಲ್ಲ ನಾನು ಕೊಡ್ತಾರೆ ಅವರು. ಸಹಾನ ಅವರಪ್ಪ ನಮ್ಗೆ ತೋಟದಿಂದ ಎಳ್ನೀರು ತರ್ತಿದ್ದಾರೆ. ಹೆಂಗಿತ್ತು ಇವತ್ತಿನ ಡೇ? ಹೆಂಗಿತ್ತು ಜಾನು? ವಾಟರ್ ಯು ನಂಗೆಲ್ಲ ಇಷ್ಟ. ನಿಂಗೆ? ಡೇ 1 ಆಫ್ ಚಿಕ್ಕಮಂಗ್ಳೂರು ಟ್ರಿಪ್ ಇಸ್ ಡನ್ ಗೈಸ್. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಓಕೆ, ಡೇ 2 ಏನೇನು ಮಾಡ್ತೀವಿ ಅಂತ ನಿಮಗೆ ನಾಳೆ ಅಪ್ಡೇಟ್ ಮಾಡ್ತೀನಿ. ಬಾಯ್. ನಾನು ಬಾಯ್ ಮಾಡ್ತೀನಿ. ಮಾಡು. ಸಬ್ಸ್ಕ್ರೈಬ್ ಮಾಡಿ. ಹಲೋ ಎಲ್ಲೋಗ್ತಾ ಇದೀಯ ಅಂತ ಹೇಳು. ನಾವೀಗ ತೋಟಕ್ಕೆ ಹೋಗ್ತಿದೀವಿ. ತೋಟದ ಹೆಸರು ಹಳ್ಳೆ ತೋಟ ಅಂತ. ಎಸ್, ಎಳ್ನೀರು ಕುಡಿಯೋಕ್ಕೆ, ಫ್ರೆಶ್ ಎಳ್ನೀರು ಕುಡಿಯೋಕೆ ಹೋಗ್ತಿದ್ದೀವಿ. ಈವ್ನಿಂಗ್ಸ್ ಲೈಕ್ ದಿಸ್. ನೋಡಿ ನಿಮಗೆಲ್ಲ ಮುಂಚೆನೇ ಮಾಡಿದಾರೆ. ಹೋಗ್ತೀವಿ ಒಳಗೆ. ಇಲ್ಲ ತೋಟ ಬಂತು. ಸೋಂಬೇರಿ ಕತ್ತೆಗಳ ಬನ್ನಿ ಬೇಗ. ಎಲ್ಲರಿಗಿಂತ ಮುಂಚೆ ನಿಂತಿದ್ದೀವಿ. ಚಿಕ್ಕಮಂಗ್ಳೂರು ತೋಟದಲ್ಲಿ ಓಡಾಡ್ತಾರೋದು ಏನು ಅನಿಸ್ತದೆ ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ. ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿ. ಸಂತೋಷ ಇವಾಗ ಫ್ರೆಶ್ ಎಳ್ನೀರು ಬೇರೆ ಕುಡಿತೀರಾ, ಏನು ಅನಿಸ್ತದೆ? ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲದಕ್ಕೂ ಖುಷಿ ಆಗುತ್ತೆ ನಿಮಗೆ. ಓ ವಾವ್ ಗೈಸ್ ಕಮ್
ಮೈ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್. ಎಷ್ಟೊಂದಿದೆ. ಓ ಮೈ ಗಾಡ್, ಓ ಮೈ ಗಾಡ್, ಜಾಕ್ ಫ್ರೂಟ್. ಇದು ಇವಳಿಗಿಷ್ಟ, ಯಾಕೆ ಹೇಳು, ಕರಡಿಗಳಿಗಿಷ್ಟ ಅಂತೆ ಜಾಕ್ ಫ್ರೂಟ್ಸ್. ಇಷ್ಟ ಅಂತ ನಿಂಗೆ ಗೊತ್ತಿಲ್ಲ. ಓ ಸಹನ, ಅದು ನಿಮ್ಮ ದೇವಸ್ಥಾನನಾ? ಅದು ಓ ಮೈ ಗಾಡ್, ತೋಟದಲ್ಲೇ ಅವ್ರ ಮನೆ ದೇವಸ್ಥಾನ ಇದೆ. ಸೋ ಕ್ರೇಜಿ. ಅನ್ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮಹಾರಾಷ್ಟ್ರದಲ್ಲಿ ಇದೆಯಲ್ಲ, ಅದು ಸ್ವಲ್ಪ ನಾವು ಫಾಲೋ ಮನೆ ದೇವರು. ಇದು ಆವಿನ ರೂಪದಲ್ಲಿದೆ. ಮಧ್ಯೆ ಉತ್ತ ಬಿಟ್ಬಿಟ್ಟು ಇಂದ ದೇವ್ರಿಗೆ ಕೂರ್ಸಿದೀವಿ. ಅಂದ್ರೆ ಉತ್ತ ಬೆಳೀತೆ ಅನ್ನೋ ನಮ್ಗೆ ನಂಬಿಕೆ. ಬನ್ನಿ ಗೈಸ್, ನಿಮಗೂ ತೋರಿಸ್ತೀನಿ. ಅದು ಒಬ್ಬರನ್ನ ಕೀ ತಂದಿಲ್ಲ. ಸೋ ಸ್ಯಾಡ್, ನಿಮ್ಗೆ ಅದೃಷ್ಟ ಇಲ್ಲ. ಇದು ಸಹನ ಅವರ ತೋಟ. ಅಪ್ಪ ಅವರು ಇನ್ನೊಂದು ತೋಟದಲ್ಲಿದ್ದಾರೆ, ಅವ್ರು ಎಣ್ಣೆ ತರ್ತಾರೆ ಈಗ. ಓಹೋ, ಹಾಗೆ ದೊಡ್ಡ ಇದೆಯಲ್ಲ ಅದಕ್ಕೆ. ಎಸ್, ಎಷ್ಟು ಚಂದ ಇದೆ. ಹಂಗೆ ಒಂದು ವಾಕಿಂಗ್ ಮಾಡ್ಕೊಂಬರೋಣ ಬನ್ನಿ. ತಿಂದಿಲ್ಲ ಅಂದ್ರೆ ಅಲ್ಲಿ ತೂತ ಇದೆ. ತೂತ ಅಂದ್ರೆ ಬಿಟ್ಟಿರೋದು, ಅದು ಹಾವು ಸಂಚಾರ ಮಾಡುತ್ತೆ ಅಂತ ನಾವು ತೂತ ಬಿಡಿಸಿದೀವಿ. ದೊಡ್ಡ ಇತ್ತು ಇದು. ಅಲ್ಲಿವರೆಗೂ ಹೋಗ್ಬೋದಾ? ಹೋಗಿ ಅಲ್ಲಿ ತನಕ ಹೋಗ್ಬೋದು. ಒಳಗೆ ಮಾತ್ರ ಹುಡುಗಿರಿಗೆ ಎಂಟ್ರಿ ಇಲ್ಲ, ಬಾಯ್ಸಿಗೆ ಮಾತ್ರ ಎಂಟ್ರಿ. ಇಲ್ಲಿ ಸ್ಲಿಪ್ಪರ್ ಸಾಕು, ಇಷ್ಟೇ ತೋರ್ಸೋಣ, ನಂಗೆ ಭಯ ಸ್ವಲ್ಪ. ಹಾಂ, ಸಾಕು ಬನ್ರೋ. ಹುಡುಗಿರ್ಗಳೆಲ್ಲ ಅಲೋ ಮಾಡಲ್ಲ. ಅದು ಭವಾನಿ ಅಂತ ಮಹಾರಾಷ್ಟ್ರದಲ್ಲಿ ಇದೆ. ಶಿವಾಜಿ ಫಾಲೋವರ್ ಭವಾನಿ. ಅದು ಓ, ವೈಟ್ ಕಲರ್ ಡ್ರೆಸ್ ಹಾಕೊಂಡಿರ್ತಾರ ಅವರು. ಐ ವೆಂಟ್ ದೇರ್. ನೀನು ಹೇಳು, ಸ್ಟೋರಿ ಹೇಳು, ಹೆಂಗೆ ಏನು ಅಂತ. ಇದು ಫಸ್ಟ್ ನಮಗೇನು ಡಿವೈಡ್ ಆಗಿರ್ಲಿಲ್ಲ. ಅಂದ್ರೆ ಉತ್ತ ಇತ್ತು ಇಲ್ಲಿ. ಭವಾನಿ ಆವಿನ ರೂಪದಲ್ಲಿ ಇದೆ ಅಂತ ಅನ್ಕೊಂಡಿದ್ದ, ಉತ್ತದ ಮಾಡ್ತಾರೆ ಅಂತ. ಸೊ ಡಿವೈಡ್ ಆಗಿರ್ಲಿಲ್ಲ ಅಂತ ನಮ್ದು ದೇವಸ್ಥಾನ ಕಟ್ಟಕ್ ಬಿಡ್ಲಿಲ್ಲ ಉತ್ತದ ಮೇಲೆ. ಇಲ್ಲಿ ದೇವಸ್ಥಾನ ಕಟ್ಟಿದ್ರು, ದೊಡ್ಡಮ್ಮ ಅವ್ರದ್ದು. ಅಲ್ಲಿ ನೀಟಾಗಿ ಹೋಮ ಎಲ್ಲ ಮಾಡಿ ದೇವ್ರನ್ನ ಇದ್ ಮಾಡ್ಸಿರ್ಲಿಲ್ಲ. ಸೊ ಆಮೇಲೆ ಬೇರೆಯವ್ರ ಮೇಲೆಲ್ಲ ಬಂದು ದೇವ್ರು ಕಾಡ್ತಾ ಹೋಯ್ತು. ಅಂದ್ರೆ ನನಗೆ ನೀಟಾಗಿ ಒಂದು ಮನೆ ಇಲ್ಲ, ಮನೆಯಲ್ಲೇ ಇಲ್ಲ ಅಂತ ಆಯ್ತು ಅನ್ಕೊಂಡು ಆಮೇಲೆ ಹೆಂಗೆಂಗೋ ಮಾಡಿ ಆ ಉತ್ತ ಫುಲ್ ಕುಸಿತ ಬಂತು. ಅದಕ್ಕೋಸ್ಕರ ನಮಗೆ ಕಷ್ಟಗಳೆಲ್ಲ ಜಾಸ್ತಿ ಆಗ್ತಾ ಹೋಯ್ತು ಆ ಮೊಮೆಂಟಲ್ಲಿ. ಆಮೇಲೆ ಈ ತರ ದೇವಸ್ಥಾನ ಕಟ್ತು. ಮಧ್ಯೆ ಉತ್ತ ಬಿಟ್ಟಿದೀವಿ. ಅದು ಉತ್ತ ಬೆಳೆಯುತ್ತೆ, ಆ ತೂತದಲ್ಲಿ ಹಾವು ಸಂಚಾರ ಮಾಡುತ್ತೆ ಅಂತ ನಮ್ ನಂಬಿಕೆ ಇದೆ. ಇದಿದೆ ಬೇವಿನ ಮರ. ಆ ಬೇವಿನ ಮರ ಅಂದ್ರೆ ನಮಗೆ ಗೊತ್ತಿರಲಿಲ್ಲ ಏನಕ್ಕೆ ಸುಮ್ಮನೆ ಅಂತ ಕಡ್ದು ನಾವು. ಹಿಂಗೆ ಪೂಜಾರು ನಮ್ಮೂರಿಗೆ ಬಂದ್ರು. ಅವ್ರಿಗೆ ಯಾಕೋ ಇಲ್ಲಿ ಬರ್ಬೇಕಂತ ಅನ್ನಿಸ್ಬಿಟ್ಟು ಬಂದಿದ್ದಾರೆ. ಏದೋ ಎಂಡೇರಿದೆ ಅಂತ. ಅವ್ರು ಬಂದ್ಬಿಟ್ಟು ಯಾವ್ದೋ ಒಂದು ದಿಕ್ಕಿನಲ್ಲಿ ಇಲ್ಲಿ ಬೇವಿನ ಮರ ಇತ್ತಲ್ಲ, ನೀವು ಕಡ್ದಿದ್ದೀರಾ ಅಂತ ಅಂದ್ರು. ಅವ್ರು ಕಡ್ದಿದ್ದು ಅಂತ ತೋರ್ಸಾದ್ಮೇಲೆ ಇಲ್ಲಿ ಯಾಕೆ ಕಡ್ದಿದ್ದೀರಿ, ಇದ್ರ ಕೆಳಗೆ ನಿಧಿ ಇದೆ, ನಿಮಗೆ ಅದಕ್ಕೆ ಕಷ್ಟ ಜಾಸ್ತಿ ಆಗ್ತಿರೋದು. ಅದು ಏನೋ ಸರ್ಪ ಏನೋ ಕಾಯ್ತಿದೆ, ನೀವು ಅಲ್ಲಿ ಇನ್ನೊಂದು ಮತ್ತೆ ಗಿಡ ತಂದು ನಡಿ ಅಂತ ನಡೆಸಿದ್ದಾರೆ. ಸೊ ಅಲ್ಲಿಗೂ ಪೂಜೆ ಮಾಡ್ಬೇಕು, ಇಲ್ಲಿಗೂ ಪೂಜೆ. ಅಲ್ಲಿ ಬೇವಿನ ಮರ ಇದೆ ಸಣ್ಣದಿಗೆ. ನಾನೇ ಇಲ್ವಾ ನಿಧಿ? ಟ್ರೆಷರ್ ಇಲ್ಲ, ಅದು ಬುದ್ಧಿ ಇಲ್ಲ. ವಾವ್, ಗೈಸ್ ಕ್ಲಾಪ್ಸ್ ಮಾಡಿ ಎಲ್ಲರೂ. ಕ್ಲಾಪ್ಸ್. ವಾಟ್ ಅ ಗ್ರೇಟ್ ಸ್ಟೋರಿ ಹೇಳಿದ್ದಾರೆ. ಎಷ್ಟು ನಾಲೆಜ್ ತಿಳ್ಕೊಂಡಿದ್ದೀವಿ ನಾವಿವತ್ತು. ಸೂಪರ್. ಅದ್ಯಾರೋ ಮಾಡಿದಾರಂತೆ ಬೇರೆ ಕಡೆ. ಅವರು ಅಂದ್ರೆ ಹಾವು ಕಚ್ಚಿ ಸತ್ತೋಗ್ತಾರಂತೆ. ಹೌದು, ತುಂಬಾ ಕಡೆ ಈ ತರ ಆಗಿದೆ. ಅದು ದೇವ್ರದ್ದು, ಅಲ್ಲೇ ಇರ್ಬೇಕದು, ಯಾರು ತೆಗಿಬಾರ್ದು. ನೀನು ತೆಗಿಯಕ್ಕೆ ಹೋಗ್ಬೇಡ, ನಾನೇ ಇದ್ದೀನಿ ದೊಡ್ಡ ಟ್ರೆಷರ್ ತರ. ಎಷ್ಟು ಪೀಸ್ಫುಲ್ ಆಗಿ, ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ದು ಕ್ಯಾಸ್ಟ್ ನೇಮು ಲಾಡರ್ ಅಂತ. ನಾವು ವರ್ಷಕ್ಕೊಂದ್ಸತಿ ಮರ್ಗಿಯಮ್ಮ ಅಂತ ಮಾಡ್ಬೇಕು. ಅಂದ್ರೆ ಇಲ್ಲಿ ದೇವ್ರನ್ನ ನಾವೇ ಕೈಯಾರೆ ಮಾಡ್ತೀವಿ. ಮಾಡ್ಬಿಟ್ಟು ನಮ್ಮ ಲಾಡರ್ ಎಲ್ಲೆಲ್ಲಿದೆ ಆಲ್ ಓವರ್ ಕರ್ನಾಟಕ ಅವ್ರನ್ನೆಲ್ಲ ಕರೆಸ್ಬಿಟ್ಟು ನಮ್ಮ ಸಮುದಾಯನ ಇಲ್ಲಿ ನಾನ್ ವೆಜ್ ಮಾಡ್ತೀವಿ. ಇನ್ನೊಂದು ದೇವ್ರನ್ನ ಈ ಕಡೆ ಕಟ್ಬಿಟ್ಟು ಅದು ವೆಜ್ ಅಂತ ಮಾಡಿ ಈ ದೇವ್ರಿಗೆ ಎಡೆ ಇಡ್ತೀವಿ. ಸೊ ಆ ಟೈಮಲ್ಲಿ ನಮ್ಮ ತೋಟಕ್ಕೆ ಎಲ್ಲ ಇಲ್ಲಿ ಶಾಮಿನ ಹಾಕ್ಸಿ ಊಟ ಹಾಕ್ತೀವಿ ನಮ್ಮ ಲಾಡರ್ಗೆ ಮಾತ್ರ. ಸೊ ಅದು ವರ್ಷ ನಡೀತಿತ್ತು. ಈಗ ಸ್ವಲ್ಪ ಅದು ಇದು ಕೊರೋನಾ ಎಲ್ಲ ಬಂದ್ಮೇಲೆ ನಿಂತೋಗಿತ್ತು. ಅಣ್ಣ ತಮ್ಮದಿರೆಲ್ಲ ಮಾತಾಡಿಸ್ತಿರಲಿಲ್ಲ ಅಂತ. ಸೊ ಅದಕ್ಕೆ ಈ ಸತಿಂದ ಮಾಡ್ಬೇಕಂತ ಇದ್ದಾರೆ. ಓ ಮೈ ಗಾಡ್, ವಾಟ್ ಅ ಹಿಸ್ಟರಿ. ಸೊ ಈ ಥರ ತಿಳ್ಕೊಳಕ್ಕೆ ನಾವು ಟ್ರಾವೆಲ್ ಮಾಡಬೇಕು. ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡಿ. ಎಸ್, ದಟ್ಸ್ ಟ್ರೂ. ಓಕೆ, ನಿಂದು ಕೇಳಿಸ್ತು. ನಾನು ಅದನ್ನೇ ರಿಪೀಟ್ ಟೆಲಿಕಾಸ್ಟ್ ಮಾಡಾಕ್ತೀನಿ. ಅಣ್ಣ ಅಂದರೆ ನಮ್ಮ ಲಾಡರ್ ಸಮಾಜದ ಬಗ್ಗೆ ಏನು ಹಿನ್ನೆಲೆ ಇದೆ, ಹೆಂಗ್ ಬಂತು. ನಾವು ಫಸ್ಟ್ ಗುಜರಾತ್ ಬಾರ್ಡರಲ್ಲಿ ಇದ್ದಿದ್ದಂತೆ. ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಬಂದು ನಮ್ಮನ್ನ ಈಗ ಬ್ರಾಹ್ಮಿಣ್ಸ್ ಥರ ಶಿವಾಜಿ ಮರಾಠಸ್ ಕಾಣ್ತಿದ್ರಂತೆ. ಯಾರಾದರೂ ರಾಜರುಗಳು ಬಂದರೆ ನಮಗೆ ಲಾಡರ್ನ ಕರೆಸಿ ಅವರೇ ಬೇಕು ನಮ್ಮ ಸೇವೆ ಮಾಡೋಕ್ಕೆ ಅಂತಿದ್ರಂತೆ. ಆಮೇಲೆ ನೆಕ್ಸ್ಟ್ ಕುದುರೆ ಸಾಗಾಣಿಕೆ ಅದೆಲ್ಲ ಮಾಡ್ತಾ ನಾವು ಮೈಗ್ರೇಟ್ ಆಗಿರೋದು ಕರ್ನಾಟಕಕ್ಕೆ. ಇವಾಗ ನಾನ್ ವೆಜ್ ತಿಂತಿರೋದ? ನಾನ್ ವೆಜ್ ತಿಂತೀವಿ, ಬಟ್ ತುಂಬಾ ಡಿಫ್ರೆನ್ಸ್ ಇದೆ ಲಾಡರ್. ನಾವು ಶಿವಾಜಿ ಫಾಲೋವರ್ಸ್ ಅಲ್ಲ, ಬಟ್ ಭವಾನಿ ಅಂತ ಮನೆದೇವ್ರು ಅಂತ ನಂಬ್ತೀವಿ. ಇನ್ನ ಬೇರೆ ಬೇರೆ ಲಾಡರ್ಸ್ಗಳು ಶಿವಾಜಿನೇ ಮನೆಯವರು, ಅಂದ್ರೆ ದೇವ್ರ ತರ ಪೂಜೆ ಮಾಡ್ತಾರೆ. ಅವ್ರು ಮೈಸೂರು ಕಡೆ ಇದ್ದಾರೆ. ಅವ್ರು ಫುಲ್ ಮರಾಠಿ ಮಾತಾಡ್ತಾರೆ.
ನಾವು ಅಪ್ಪನ ಕಡೆ ಫುಲ್ ಮಾತಾಡೋದು ಮರಾಠಿನೇ ಸ್ವಲ್ಪ, ಬಟ್ ಲವ್ ಮ್ಯಾರೇಜ್ ಆಗಿದೆ ಅಪ್ಪಂದು ಟೀಚಿಂಗ್ ಫೀಲ್ಡಲ್ಲಿ ಇದ್ದಾಗ. ಅಮ್ಮ ಗೌಡಾಸು, ಸೊ ಹಾಗಾಗಿ ನಮಗೆಲ್ಲರಿಗೂ ಕಲಿಸಿ ಕ್ಯೂಟ್. ಶೋ ಕ್ಯೂಟ್ ಅಲ್ಲ. ಸೂಪರ್ 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 ವೆದರ್, ಒಂದೊಳ್ಳೆ ಸ್ಟೋರಿ. ಇವಾಗ ಎಳ್ನೀರು ಬರುತ್ತೆ. ಇನ್ನೇನು ಬೇಕು ಪೋಣ ನಿಂಗೆ? ದೊಡ್ಡಪ್ಪವ್ರು ಮಾವಾಗ ಮಾಡ್ಕೊಂಡಿದ್ದಾರೆ. ಆಲ್ ಥ್ಯಾಂಕ್ಸ್ ಟು ಸಹನಾ. ಎಷ್ಟು ಇನ್ಫಾರ್ಮೇಷನ್ ನಮ್ಮನ್ನೆಲ್ಲ ಓಡಾಡ್ಸಿದ್ದಾರೆ. ಇವತ್ತು ಎಷ್ಟು ಕಷ್ಟಪಟ್ಟು ಓಡಾಡ್ಸಿದ್ದಾಳೆ. ಅವಳು ಕಾಲೇಜ್ ರಜಾ ಹಾಕ್ಬಿಟ್ಟು ಡ್ರಾಮಾ ಮಾಡ್ತಾ ಇದ್ದೀನೇನೆ ನಾನು. ಅವಳಾ? ಇವಳು ಮಾಡೋ ಡ್ರಾಮಾ ಗೈಸ್. ಅವಳಿಗೆ ಹೇಳಕ್ಕಾಗ್ದಿರ ಬಿಡಕ್ಕಾಗ್ದಿರ ಪಾಪ. ಪಾಪ ಕಾಲೇಜ್ ರಜಾ ಹಾಕ್ಬಿಟ್ಟು ನಮಗೋಸ್ಕರ ಟೈಮ್ ಮಾಡ್ಕೊಂಡು ಇದು ಮಾಡಿದ್ದಾರೆ. ಥ್ಯಾಂಕ್ಸ್ ಹೇಳ್ರಿ ಎಲ್ಲರೂ. ಕ್ಲಾಪ್ಸ್ 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 ಕ್ಲಾಪ್ಸ್. ನನಗೆ ತೋರಿಸ್ಕೊಡ್ತೀನಿ. ಹಾಂ ಬನ್ನಿ ಬನ್ನಿ. ಬಟ್ ಅಲ್ಲಿಗೆ ಇನ್ನೊಂದು ದಿನ ಇಲ್ಲ ಬನ್ನಿ ಬನ್ನಿ ಬನ್ನಿ. ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಬೇಗ ಇಲ್ಲೆಲ್ಲ ಹುಷಾರಾಗಿ ಹೋಗ್ಬೇಕು. ಹೋ ಇದೇನಾ? ಇನ್ನೊಂದು ಮರ ಗಿಡ ನೆಟ್ಟಿದ್ದೀವಿ, ಬೆಳೆಯಕ್ಕೆ ಅಂತ ಟ್ರೈ ಮಾಡ್ತೀವಿ. ಬೆಳಿಲೇಬೇಕು. ಇದೇ ಜಾಗ ಗೈಸ್ ಹೇಳಿದ್ದು. ಓಕೆ ಓಕೆ. ನಾನು ವ್ಲಾಗ್ ನೋಡ್ಬಿಟ್ಟು ಯಾರು ಬರಬೇಡಿ ಇಲ್ಲಿ ನಿಧಿ ಇದೆ ಅಂತೆಲ್ಲ. ಟೀಚರು ಸ್ಟೂಡೆಂಟ್ಸ್ ಎಲ್ಲ ಕಾಯ್ತಾ ಇದ್ದೀವಿ. ಸೆಕೆಂಡ್ ಒನ್ ಏ ಹೋಗ್ ಕುಡಿಯೋಗ್. ಸಹ ನಾನು ಹಿಂಗೆ ಬೇಡವಾ? ಸಾಕು. ಎಷ್ಟಿತ್ತು ಗೊತ್ತಾದ್ರೂ ಮಧ್ಯದಲ್ಲಿ ಶ್ರೀಪೂನ ಒಂದು ವಿಡಿಯೋನೇ ಆನ್ ಮಾಡಿಲ್ಲ. ಜಸ್ಟ್ ಕಿಡಿಂಗ್. ಓ ಹಾಂ ಅಬ್ಬಾ ಏನ್ ಬೇಕಾ? ಸೂಪರ್. ಇವತ್ತು ಚಿಕ್ಕಮಂಗ್ಳೂರು. ಓ ಮೈ ಗಾಡ್. ಒಬ್ಬಾ ನಿಧಾನ ನಿಧಾನ ನಿಧಾನ. ಗೈಸ್ ಹಿಡನ್ ಟ್ಯಾಲೆಂಟ್ಸ್. ಓ ಮೈ ಗಾಡ್. ಏ ಬಿಡೆ, ಏ ಸುಮ್ಮನೆ ಪ್ರ್ಯಾಂಕ್ ಮಾಡ್ತಾವಳೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಶಾಕಲ್ಲಿದ್ದಾಳೆ ಅಲ್ಲಿ ನಡೀತಿದ್ದೆ. ಅವಳು ಹೇಳೋ ಭಯ ಮೇಲೆ ಏನೋ ಬಿದ್ದೋಯ್ತು ಅಂತ ಭಯ ಪಡ್ಕೊಂಡು ನಾನು ಎದುರ್ಕೊಂಡೆ. ಬಾಯ್ ಒಳಗಡೆ ಫೀಲ್. ಚಿಕ್ಕಮಂಗ್ಳೂರು ಬೇರೆ ಊರಲ್ಲಿ ನಿನ್ನ ಬರ್ಡೇ ಸೆಲೆಬ್ರೇಷನ್ ಬಾ. ಹೇಯ್ ಟವಲ್ ಎತ್ತು. ಸಾಂಬಾರ್ರೆ ಬಾಲಲ್ಲಿ ಆಟ ಆಡ್ತಾವಳೆ. ಏ ಲೈಟ್ ಕಡೆ ತಿರುಗಿ.
ನಾವು ಆಚೆ ಎಲ್ಲ ಸುತ್ತಾಡ್ಕೊಂಬಂದು ಯಶುದು ಅಡ್ವಾನ್ಸ್ ಬರ್ಡೇ ಸೆಲೆಬ್ರೇಷನ್ಸ್ ಮಾಡಿದ್ವಿ. ಯಾಕೆ ಅಡ್ವಾನ್ಸ್ ಅಂತ ಅಂದರೆ ನಾವು 2 ಡೇಸ್ ಆಗಿದ ತಕ್ಷಣ ಎಲ್ಲರೂ ಸಪ್ರೇಟ್ ಹೋಗ್ತೀವಿ, ಮತ್ತು ಅವಳು ಬರ್ಡೇ ಮಾಡೋಕ್ಕಾಗಲ್ಲ. ದೆನ್ ಹೊಸ ಜಾಗದಲ್ಲಿ ಹೊಸ ಪ್ಲೇಸಲ್ಲಿ ಮಾಡಿದ್ರೆ ಅವಳಿಗೂ ಮೆಮೊರಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ವಿ. ಆ್ಯಂಡ್ ನಾನು ಬರ್ಡೇ ಮಾಡಬೇಕು ಅಂದಾಗ ಸಹನಾ ಫ್ಯಾಮಿಲಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ದೆಮ್ ಆಲ್ಸೋ. ಆ್ಯಂಡ್ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ಹೌ ಡು ಯು ಫೀಲ್? ವೆರಿ ಹೋಮ್ಲಿ. ನನಗೆ ಬೇರೆಯವ್ರ ಮನೆಗೆ ಬಂದಿದ್ದೀನಿ ಅನ್ನೋ ಫೀಲೇ ಇಲ್ಲ. ನಿಜವಾಗ್ಲೂ ಇಲ್ಲ. ಸತಿ ಹೇಳೋಣ ನಿಜ ಆ ಥರ ನೋಡ್ರಿ. ಅವರಮ್ಮ ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ಜು, ವೆಜಿಟೇರಿಯನ್ಸ್ ಅವ್ರಿಗೆ ವೆಜ್ಜು. ಸಹನ ನೋಡಿ, ಓ ಮೈ ಗಾಡ್. ಆಂಟಿ ಥ್ಯಾಂಕ್ ಯು, ಆಂಟಿ ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್. ಚೆನ್ನಾಗೇ ಬರುತ್ತೆ. ಏನ್ ಮಾಡೋದು? ನಮ್ ಕಾಲೇಜಲ್ಲಿ ಯಾರೋ ಟ್ರೂತ್ ನನ್ ಬಗ್ಗೆ ಯಾರೋ ಒಂದು ರೂಮ್ ಕಾಲೇಜಲ್ಲಿ ನಾವು ಊಟ ಮಾಡಿಕೊಂಡು ಎಲ್ಲರೂ ಟ್ರೂತ್ ಆರ್ ಡೇರ್ ಎಲ್ಲ ಆಡ್ಕೊಂಡು ಎಲ್ಲರೂ ಒಟ್ಟಿಗೆ ಮಲ್ಗಕ್ಕೆ ಹೋಗಿದ್ವಿ. ಆ್ಯಂಡ್ ನನ್ನ ಬೆಸ್ಟ್ ಪಾರ್ಟ್ ಬಂದುಬಿಟ್ಟು ಎಲ್ಲರೂ ಒಟ್ಟಿಗೆ ಇರೋದೇ ಬೆಸ್ಟ್ ಪಾರ್ಟ್ ಆಫ್ ದ ಡೇ ಅಂತ ಅನಿಸುತ್ತೆ. ಮಲ್ಗೋವಾಗೂ ಅಷ್ಟೇ ನಾನು ಚೈತನ್ಯ ಉಸಿರಾಡೋಕೆ ಆಗದಿರೋಷ್ಟು ನಗ್ದಾಡಿದ್ದೀವಿ. ಆ್ಯಂಡ್ ದಿಸ್ ಈಸ್ ಡೇ 1 ಆಫ್ ಚಿಕ್ಕಮಗಳೂರು. ಡೇ 2 ವ್ಲಾಗ್ ಕೂಡ ಬರುತ್ತೆ, ಪ್ಲೀಸ್ ವೆಯ್ಟ್. ಅದು ತುಂಬ ಫನ್ ಆಗಿರುತ್ತೆ. ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.